ಶ್ವೇತು, ಬೆಳಗ್ಗೆಯಿಂದ ಎಲ್ಲಾ ಜೋಡಿಗಳಿಗೂ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಕೊಟ್ಟು ನನಗೆ ಹೆಂಗ್ ಬೇಕಂಗೆ ಸಿನಿಮಾ ಬೇಕು ನಾನು ಮಾಡಿಸಿದೆ. ಈ ಮಧ್ಯದಲ್ಲಿ ಒಂದು ಜೋಡಿ ಆಡಿಷನ್ ಮಿಸ್ ಆಗ್ಬಿಟ್ಟಿದೆ ಅನ್ಸ್ತಾ ಇದೆಯಲ್ಲ. ಯಾವ ಜೋಡಿ ಆಡಿಷನ್ಸ್? ಅಲ್ಲೇ ಕೂತಿದ್ರಲ್ಲ ಶ್ವೇತು, ನಾಗು ಹಾಗೂ ನಮ್ ಪಾಯಲ್ ಅವರು. ಓಹೋ, ಕರೆಕ್ಟ್ ಅಲ್ವಾ? ಬನ್ನಿ ನಾಗು ಅವರೇ, ಪಾಯಲ್ ಅವರೇ ಬನ್ನಿ. ನಾಗು ಅವರೇ ಒಂಚೂರು ಈ ಕಡೆ ಬನ್ನಿ. ನಂಗೆ ಗೊತ್ತು ಇಂಥ ದಿನ ಬಂದೇ ಬರುತ್ತೆ ಅಂತ. ನಿನ್ನೆ ರಾತ್ರಿಯಿಂದ ನಾನು ನಿದ್ದೆನೆ ಮಾಡಿಲ್ಲ. ಶೂಟ್ ಲೇಟ್ ಆಗಿ ಮುಗೀತಾ ಸರ್? ಇಲ್ಲ, ಅದು ಹೊಟ್ಟೆ ಕೆಟ್ಟೋಗಿತ್ತಂತೆ, ನಿದ್ದೆ ಬರ್ಲಿಲ್ವಂತೆ ಅವ್ರಿಗೆ. ಇಲ್ದೇರ ಮಾತಲ್ಲಿ ಹೇಳ್ಬೇಡ ಸುಮ್ಮನೆ. ಇಲ್ವಾ? ಫೋನ್ ಮಾಡಿ ಹೇಳಿದ್ರಿ ಹೊಟ್ಟೆ ಕೆಟ್ಟೋಗಿತ್ತಂತ. ಆಕ್ಚುಲಿ ಪಾಯಲ್ ಚಂಗಪ್ಪಂಗ್ ಕಾಲ್ ಮಾಡಕ್ ಹೋಗಿ ಶ್ವೇತಾ ಚಂಗಪ್ಪಂಗ್ ಮಾಡ್ಬಿಟ್ಟೆ. ಕನ್ಸಲ್ಲಿ ಎಷ್ಟು ಸಲ ನನ್ನ ಕನ್ವರ್ಸ್ಕೊಂಡ್ರಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್. ನಕ್ಕಿ ಇಲ್ಲೆಲ್ಲ ನೋವು ಬರುತ್ತೆ. ಮಾತಾಡಾಯ್ತಾ ಓಡ್ತಾರೆ ಅಂತ ಹೇಳ್ತಾ ಇರೋದು. ನನ್ನ ಟ್ರ್ಯಾಕ್ ಅಲ್ಲಿ ಸಬ್ ಟ್ರ್ಯಾಕ್ ಆಗ್ತಾ ಇದಾರೆ. ಈಗ ನಿಮ್ ವಿಷಯಕ್ಕೆ ಬರ್ತೀನಿ, ಬನ್ನಿ ನಿಂತ್ಕೊಳ್ಳಿಪ್ಪ. ನಿಮ್ ವೆಬ್ ಸೀರೀಸ್ ಅಲ್ಲಿ ಡ್ಯೂಯೆಟ್ ಇದೆಯಾ? ಡ್ಯೂಯೆಟ್ ಇದೆ. ಯಾರ್ಯಾರ ಜೊತೆ ಇದೆ? ಒಬ್ಬ ಹುಡುಗ ಯಾರನ್ನ ಜೆರಾಕ್ಸ್ ಮಾಡ್ತಾನೆ, ಯಾರನ್ನ ಬರಬೇಕು ಅಂತ ಹಪ್ಪಿಸ್ತಾನೆ, ಯಾರನ್ನ ತನ್ನ ಪ್ರೀತಿಸೋ ಹುಡುಗಿನ. ಸೊ ಈ ಸೀರೀಸ್ ಅಲ್ಲಿ ನಾನು ಪ್ರೀತಿಸೋ ಹುಡುಗಿ ಪಾಯಲ್. ಅಂದ್ರೆ ಅದಕ್ಕೆ ನಾನೇನ್ ಮಾಡ್ತೀನಿ, ಪಾಯಲ್ ಅವ್ರನ್ನ ಜೆರಾಕ್ಸ್ ಮಾಡಿಸ್ತೀನಿ. ನಾನ್ ಪ್ರೀತಿಸೋ ಹುಡುಗಿ ಪಾಯಲ್. ನಾನೀಗ ಪಾಯಲ್ ಅವ್ರ ಜೊತೆ ಡ್ಯೂಯೆಟ್ಗೆ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸರಿ ಮಾಡಿ. ನೋಡು, ಈ ತರ ಮಾಡ್ಬೇಕು ಅಂತ ನಾಗುಗೆ ಹೇಳ್ಕೊಡಕ್ ನಾನ್ ಮಾಡಿದ್ದು. ನಾಗು ಮತ್ತೆ ಪಾಯಲ್ ಡ್ಯಾನ್ಸ್ ಮಾಡ್ತಾರೆ. ಚಂದ್ರ ಹುಡುಗಿ ಇದ್ದಾಳೆ, ಆರ್ಕೆಸ್ಟ್ರಾ ಆಗ್ತಾಗ ನಾನೇನ್ ಮಾಡಲ್ಲ. ಇಲ್ಕೆ ಆಡ್ಸ್ಕೊಂಡು ಕೂತಿರು. ಇವರ ತರ್ಲೆ ತುಂಟಾಟಗಳಿರ್ಲಿ. ಈಗ ಜೆರಾಕ್ಸ್ ಟೀಮ್ ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಓಕೆ, 24ನೇ ತಾರೀಕು ಸ್ಟ್ರೀಮಿಂಗ್ ಆಗಿದೆ ಕನ್ನಡ ZEE5 ಅಲ್ಲಿ ಜೆರಾಕ್ಸ್ ವೆಬ್ ಸೀರೀಸ್. ಕನ್ನಡಿಗರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಜೋಡಿ ನಂಬರ್ 1 ವೇದಿಕೆಯಲ್ಲಿ ಈಗ ನೋಡೋಣ ಜೆರಾಕ್ಸ್ ವೆಬ್ ಸೀರೀಸ್. ಟೀಸರ್ ಪ್ಲೀಸ್. ಅಮೇಝಿಂಗ್ ಟೀಸರ್ ಮ್ಯಾನ್, ಸಕ್ಕತ್ತಾಗಿತ್ತು ಟ್ರೈಲರ್. ಇದು ವೆರಿ ನೈಸ್. ಅಂಡ್ ನಾಗಭೂಷಣ್ ಅವರೇ, ವಿಭಿನ್ನವಾದಂತಹ ಕತೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ಈ ಸೀರೀಸು ರಿಲೀಸ್ ಆಗಿ ಒಂದು ದಿನ ಆಗಿದೆ. ತುಂಬ ಮೆಚ್ಚುಗೆ ಮಾತುಗಳು ಬರ್ತಾ ಇದ್ದಾವೆ. ಅಂದರೆ ಯೂಶಲಿ ಒಂದು ಜೆರಾಕ್ಸ್ ಮೆಷಿನಲ್ಲಿ ಮನುಷ್ಯರನ್ನೇ ಡೂಪ್ಲಿಕೇಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಆ ಕಾನ್ಸೆಪ್ಟೇ ತುಂಬ, ಅದು ಭಾಳ ಒಂಥರ ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್ ಅದು. ಸೊ ನಾನು ಯಾರನ್ನ ಡೂಪ್ಲಿಕೇಟ್ ಮಾಡ್ತೀನಿ, ಅದರಿಂದ ಏನೇನೆಲ್ಲ ಊರಲ್ಲಿ ಈವೆಂಟ್ಗಳು ನಡೆಯುತ್ತೆ ಅನ್ನೋದೇ ಈ ಒಂದು ಸೀರೀಸ್ನ ಕತೆ. ಓಕೆ ಪಾಯಲ್, ಇದು ಐ ಥಿಂಕ್ ಇದು ನಿಮ್ಮ ಮೊದಲನೇ ವೆಬ್ ಸೀರೀಸ್ ಫಾರ್ ZEE5 ಅಲ್ವಾ? ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಇದು ನನ್ನ ಫಸ್ಟ್ ಕನ್ನಡ ವೆಬ್ ಸೀರೀಸ್ OTTಗೆ. ಇದರಲ್ಲಿ ನಾನು ಸೂಜಿಯಾಗಿ ಕಾಣಿಸ್ಕೊತೀನಿ. ಒಂದು ಹಳ್ಳಿ ಹುಡುಗಿ ಪ್ರಕಾಶ ಅನ್ನೋ ಹುಡುಗನ ತುಂಬ ಇಷ್ಟಪಡ್ತಿರ್ತಾಳೆ. ಅವಳು ಮಾಡ್ದಿರೋ ತಪ್ಪಿಗೆ ಅವಳು ಎಷ್ಟು ಅನುಭವಿಸ್ತಾಳೆ, ಅದರಿಂದ ಹೆಂಗೆ ಆಚೆ ಬರ್ತಾಳೆ, ಯಾರ್ಯಾರು ಕಾಪಾಡ್ತಾರೆ ಅನ್ನೋದೇ ಕತೆ. ಸೊ ಈಗಾಗಲೇ ಸ್ಟ್ರೀಮ್ ಆಗ್ತಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಇದೇ ಥರ ಯಾರ್ಯಾರಿನ ನೋಡಿಲ್ಲ, ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ. ಛಾಯಾ ಅವರೇ, ಜೆರಾಕ್ಸ್ ವೆಬ್ ಸೀರೀಸ್ ತಂಡಕ್ಕೆ ನಿಮ್ಮ ಕಡೆಯಿಂದ ಒಂದು ವಿಶಸ್ ಪ್ಲೀಸ್. ಟೀಸರ್ ತುಂಬಾನೇ ಇಂಟ್ರೀಗಿಂಗ್ ಆಗಿತ್ತು, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಮೋರ್ ಸಕ್ಸಸ್ಫುಲ್ ಸೀರೀಸ್ ಲೈಕ್ ದಿಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಮಾಳವಿ ಅಕ್ಕ, ಅಪ್ಪಟ ಕನ್ನಡಿಗರು, ಅಪ್ಪಟ ZEE ಕನ್ನಡದ ಪ್ರತಿಭೆಗಳು ಎಲ್ಲರೂ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀರಿ. ಹೆಸರೇ ವಿಭಿನ್ನವಾಗಿದೆ ಮತ್ತು ಕಲಾವಿದರು ಎಲ್ಲ ಅಪ್ರತಿಮ ಕಲಾವಿದರು. ಹಾಗಾಗಿ ನನ್ನ ಶುಭ ಹಾರೈಕೆಗಳು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಡಾಲಿ ಪಿಕ್ಚರ್ಸ್ ಮೇಲಿರೋಂಥ ನಂಬಿಕೆ, ಆಮೇಲೆ ನೀವೆಲ್ಲ ನಮ್ಮ ಕನ್ನಡ ಸಿನಿಮಾ ರಂಗದ ಆಸ್ತಿ. ನಿಮ್ಮ ಮೇಲಿಂದ ನಂಬಿಕೆಗಾದರೂ ನಾವು ನೋಡ್ತೀವಿ. ಎಲ್ಲ ಅದ್ಭುತವಾದಂಥ ಪ್ರತಿಭೆಗಳು ನೀವು. ತುಂಬ ಒಳ್ಳೇದಾಗಲಿ ನಿಮಗೆ. ವಿಶ್ ಯು ವೆರಿ ಆಲ್ ದ ಬೆಸ್ಟ್. ತುಂಬ ಒಳ್ಳೇದಾಗಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ಜೆರಾಕ್ಸ್ ಕನ್ನಡ ವೆಬ್ ಸೀರೀಸ್ ನಿನ್ನೆ ಅಷ್ಟೇ ಸ್ಟ್ರೀಮಿಂಗ್ ಆಗಿದೆ ಕನ್ನಡ ZEE5 ಅಲ್ಲಿ. ಇನ್ನು ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ZEE5ಗೆ ಹೋಗಿ OTT ಪ್ಲಾಟ್ಫಾರ್ಮ್ ಅಲ್ಲಿ ಈ ಒಂದು ವೆಬ್ ಸೀರೀಸ್ ನ ನೋಡಿ ಅಂತ ಹೇಳ್ತಾ, ಈ ಒಂದು ತಂಡಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ನೀಡ್ತೀವಿ. ಆಲ್ ದ ಬೆಸ್ಟ್. ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಎಲ್ರಿಗೂ. ಮತ್ತೊಮ್ಮೆ ಜಾಸ್ತಿ ಸಕ್ಸಸ್ ನಿಮ್ಗೆ ಎಲ್ರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಬದುಕಲ್ಲಿನ ಪ್ರೀತಿಯ 2 ಮಜಲನ್ನ ಕಟ್ಟಿಕೊಟ್ಟಂತಹ ಕಾಳಿದಾಸನ ಕಾವ್ಯ ಈಗ ನಿಮ್ಮ ಮುಂದೆ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1, ಜಗಮಗ ಜೋಡಿ, ಜಗಮಗ ಜಗ್ಗಪ್ಪ ಹಾಗೂ ಅವರ ಶ್ರೀಮತಿ ಸುಷ್ಮಿತಾ. ಪ್ರಿಯಾಂವದೆ, ಅನುಸೂಯೆ, ನೀನು ಹೇಳಿದ್ದು ಸಾಕು ಸಾಕು ನಕ್ಕಿದ್ದು. ಪೂಜೆಗೆ ಸಮಯವಾಗ್ತಿದೆ. ನೀ ಹೂಗಳನ್ನ ತೆಗೆದುಕೊಂಡು ಬಾ, ನಾವು ಪೂಜೆ ಸಾಮಗ್ರಿಗಳನ್ನ ಸಿದ್ಧತೆ ಮಾಡುತ್ತೇವೆ. ಬಾರಿ ಹೋಗೋಣ. ಈ ದುಂಬಿ ನನ್ನನ್ನು ಹಿಂಬಾಲಿಸುತ್ತಿದೆಯಲ್ಲ. ಏನು ಅಪರೂಪ ಸೌಂದರ್ಯ ದರ್ಶನ! ಇಂತಹ ಕನ್ಯೆಯನ್ನು ನನ್ನ ಅರಮನೆ ಅಂತಃಪುರದಲ್ಲಿ ಎಂದಿಯೂ ಕಾಣಲಿಲ್ಲವಲ್ಲ. ಆ ತುಟಿಗಳನ್ನು ಚುಂಬಿಸುತ್ತಿರುವ ಆ ದುಂಬಿಯೇ ಭಾಗ್ಯಶಾಲಿ. ಬೇಡ ಬೇಡ. ತಾವು ಯಾರು? ದುಷ್ಯಂತ, ಪುರುವಂಶದವರು. ದುಷ್ಯಂತ ಮಹಾರಾಜರು. ನಮ್ಮ ಪರಿಚಯವಾಯಿತು. ನಿಮ್ಮ ಪರಿಚಯ? ನಾನು ಶಾಕುಂತಲೆ, ಕಣ್ವ ಮಹರ್ಷಿಗಳ ಸಾಕು ಮಗಳು. ಅಂದುಕೊಂಡೆ. ಈ ಸೌಂದರ್ಯ ಲಹರಿಯನ್ನು ಕಂಡಾಗಲೇ ನನ್ನ ಮನಸ್ಸು ಹೇಳಿತು, ಇದು ಸುರಲೋಕದ ಸುಂದರ ಸಿರಿಯೆಂದು. ನಾನಿನ್ನು ಬರುತ್ತೇನೆ. ಏನಾಯಿತು? ನನ್ನ ಕಾಲಿಗೆ ಮುಳ್ಳು ಚುಚ್ಚಿದೆ. ಮುಳ್ಳೆ? ಎಲ್ಲಿದೆ ಮುಳ್ಳು? ಶಾಕುಂತಲೆ, ಈ ತಾವರೆ ಎಲೆಯ ತಂಪಾದ ಗಾಳಿ ನಿನಗೆ ಹಿತವಾಗಿದೆಯೇ? ತಂಪಾದ ಗಾಳಿ ಎಲ್ಲಿದೆ? ಶಾಕುಂತಲೆ, ನಿನ್ನ ಗಮನವೆಲ್ಲಿದೆ? ಸಖಿ, ಏನನ್ನು ಯೋಚಿಸುತ್ತಿರುವೆ? ದುಷ್ಯಂತ ಮಹಾರಾಜನನ್ನು ಕಂಡ ಕ್ಷಣದಿಂದ ಚಂದ್ರಿಕೆಯ ತಂಪು ಮೈ ಸುಡಲಾರಂಭಿಸಿದೆ. ತಣ್ಣನೆಯ ಗಾಳಿಯು ಸುಖ ನೀಡದಾಗಿದೆ. ಬಯಕೆಗಳ ಭಾರದಿಂದ ಕುಗ್ಗಿ ಮನಸ್ಸು ಗುರಿ ಇಲ್ಲದ ಪಕ್ಷಿಯಂತೆ ಎಲ್ಲೆಲ್ಲೋ ಹಾರಾಡುತ್ತಿದೆ. ಪ್ರಿಯಂವದೆ, ಅನಸೂಯೆ, ನಾನೀಗ ಏನು ಮಾಡಲಿ? ಶಾಕುಂತಲೆ, ಈ ಕೋಮಲವಾದ ತಾವರೆ ಎಲೆಯ ಮೇಲೆ ನಿನ್ನ ಅನುರಾಗದ ಓಲೆಯನ್ನು ನಿನ್ನ ಉಗುರಿನಿಂದ ಬರೆದುಕೊಡು. ಅದನ್ನು ಹೂಗಳಿಂದ ಮುಚ್ಚಿ ದುಷ್ಯಂತ ಮಹಾರಾಜನಿಗೆ ಒಪ್ಪಿಸುತ್ತೇನೆ. ಶಾಕುಂತಲೆ, ಆರ್ಯಪುತ್ರ, ನನ್ನನ್ನು ನಿಮ್ಮ ಅಂತಃಪುರಕ್ಕೆ ಯಾವಾಗ ಕರೆಸಿಕೊಳ್ಳುವಿರಿ? ಆದಷ್ಟು ಬೇಗ. ನಿಮ್ಮ ತಂದೆಯವರು ಆಶ್ರಮಕ್ಕೆ ಬಂದ ಕೂಡಲೇ ನಮ್ಮ ಅಂತಃಪುರಕ್ಕೆ ನಿಮ್ಮನ್ನು ಕರೆದು ಹೋಗುತ್ತೇವೆ. ಅಲ್ಲಿಯವರೆಗೂ ನಮ್ಮ ನೆನಪಿಗಾಗಿ ಈ ಉಂಗುರವನ್ನು ನೀವು ಇಟ್ಟುಕೊಳ್ಳಿ. ಆಗಬಹುದೇ? ನಾನಿನ್ನು ಬರಲೇ? ಸ್ವಾಮಿ,